ಬೆಲೆಯಲ್ಲಿ ವ್ಯತ್ಯಾಸ ಆಗ್ತದೆ. ಇವರಿಗೆ ನೋವಾಗ್ತದೆ. ನಾವು ತಂದಿರುವಂತ ಹಣಕ್ಕೂ ಇಲ್ಲಿ ಹೇಳುವಂತ ಬೆಲೆಗೂ ಸರಿತೂಗುವುದಿಲ್ಲ. ಅವಾಗ ಅವರು ಪ್ರಾರ್ಥಿಸ್ತಾರೆ, ನಮಗೆ ವಿಶೇಷವಾಗಿ ಒದಗಿಸಿಕೊಟ್ರೆ ನಾವು ನಮ್ಮ ದೈವಗಳಿಗೆ ಬೇಕಾದಂತ ಕಾಣಿಕೆಯನ್ನು ಕೊಡ್ತೇವೆ ಅಂತ ಪ್ರಾರ್ಥಿಸ್ತಾರೆ. ಅಣ್ಣನಿಗೆ ಚಟ್ನಿ ಅರಿಯುವಂತ ಕಲ್ಲಿದಲ್ಲ, ಇದು ದೈವ ಮನೆಯಂದಾಯನಾದಂತ ನನ್ನ ಕಲ್ಲು ಅಂತ ಹೇಳ್ತಾರೆ. ನಾನು ದೈವ ಜಾರಂದಾಯ ಬಂದಿದ್ದೇನೆ, ಒಂದು ದಿವಸದ ಪಟ್ಟ ನನಗಾದ್ರೆ ಒಂದು ದಿವಸದ ಪಟ್ಟ ನಿಮಗೆ ಅಂತ ಹೇಳಿ ಅಪ್ಪನೆಯನ್ನು ಕೊಡ್ತಾರೆ. ಅಲ್ಲಿ ಧರ್ಮ ಜಾರಂದಾಯನನ್ನ ಅಲ್ಲಿನ ಅರಸರು ಆರಾಧನೆಯನ್ನು ಮಾಡ್ತಾರೆ. ವೀಕ್ಷಕ ಬಂಧುಗಳೇ, ನಾವೀಗ ನಿಂತಿರುವಂತ ತಾಣ ತುಳುನಾಡಿನ ಪ್ರಾಚೀನ ದೈವಸ್ಥಾನಗಳಲ್ಲೊಂದಾಗಿರುವಂತಹ ತೋಕೂರು ಜಾರಂತಾಯನ ಪುಣ್ಯಕ್ಷೇತ್ರ. ತೋಕೂರ ಗುತ್ತುವಿಗೆ ಧರ್ಮ ಜಾರಂದಾಯ ಬರ್ತಾನೆ. ಆ ಜಾರಂದಾಯ ಅಲ್ಲಿಗೆ ಬರಬೇಕಂತಿದ್ರೆ ಜಾರಂದಾಯನ ಮೂಲ ಯಾವುದು? ಈ ಕಥೆಯನ್ನ ನೀವೆಲ್ಲ ಹೃದಯವನ್ನ ಅರಳಿಸಿ ಕೇಳುವಂತ ಕತೆ, ಬಹಳ ಅದ್ಭುತವಾದಂತ ಕತೆ. ತುಳುನಾಡೋದು ಕೃಷಿ ಪ್ರಧಾನವಾದಂತ ನಾಡು. ಅಂತಹ ಪುಣ್ಯಕ್ಷೇತ್ರದಲ್ಲಿ ದೈವಗಳು ಬರುವುದೇ ಒಂದು ಕೃಷಿಗೆ ಆಧಾರಿತವಾಗಿ ಮತ್ತು ಆ ಕೃಷಿಗೆ ಬಹಳ ಪೂರಕವಾಗಿರುವಂತಹ ಎತ್ತುವಿನ ಹಿಂದೆ ಬರುವಂತ ಕಥೆಗಳನ್ನ ಕೇಳ್ತೇವೆ. ಭೂಮಿಯನ್ನು ಉಳ್ಬೇಕಂತಿದ್ರೆ ಎತ್ತುಗಳು ಬೇಕು. ಆವಾಗ ತುಳುನಾಡಿನ ಒಂದು 4 ಮಂದಿ ಬ್ರಾಹ್ಮಣರು, ಬಾರೆಬೈಲ ಭಟ್ಟಿರು, ದೇರೆಬೈಲ ಭಟ್ಟಿರು, ಅಂಗುಣಿಮಾರ ಭಟ್ಟಿರು, ಕೇಶವ ಭಟ್ಟಿರು, ಹೀಗೆ 4 ಮಂದಿ ಬ್ರಾಹ್ಮಣರ ಬೆನ್ನು ಹಿಡಿದು, ಅದು ಕೊರಂಗಿಲ ಮಯ್ಯರ್ ಅಂತ ಇದ್ದಾರೆ, ಹೀಗೆ 4 ಮಂದಿ ಬ್ರಾಹ್ಮಣರು, ಅವರಿಗೆ ಉಳುವುದಕ್ಕೆ ಎತ್ತು ಇಲ್ಲ, ಆದ್ರೆ ಬೇಕಾದಷ್ಟು ಭೂಮಿ ಇದೆ, ಗದ್ದೆ ಇದೆ, ಹಾಗಾದ್ರೆ ಎತ್ತು ಬೇಕು, ಏನು ಮಾಡೋದು? ಆವಾಗ ಅವರಿಗೆ ಗೊತ್ತಾಗ್ತದೆ, ಕುಮಾರ ಕುಕ್ಕೆ ಅಂತ ಹೇಳಿದ್ರೆ, ಈಗ ಕುಕ್ಕೆ ಸುಬ್ರಹ್ಮಣ್ಯ ಜಾನುವಾರು ಜಾತ್ರೆ ಆಗುವಂತ ತಾಣ, ಅಲ್ಲಿ ಎತ್ತುಗಳ ದಂಡು ಬಂದಿದೆ, ಅಲ್ಲಿ ಹೋಗ್ಬೇಕು, ಅಲ್ಲಿ ಪೈರಿನ ವ್ಯಾಪಾರ ನಡೀತದೆ ಅನ್ನುವಂತ ಸುದ್ದಿ ಕೇಳ್ತದೆ. ಆವಾಗ ತನ್ನ ಎಲ್ಲ ಪರಿಚಾರಕರನ್ನ ಸೇರಿಸಿ ಹೇಳ್ತಾರೆ, ನಾವು ಕುಮಾರ ಕುಕ್ಕೆಗೆ ಹೋಗ್ಬೇಕು, ಅಲ್ಲಿಂದ ಬಹಳ ಚಂದದ 2 ಎತ್ತುಗಳನ್ನ ಕರೆತರಬೇಕು ಅಂತ ಹೇಳ್ತಾರೆ. ಆವಾಗ ಬೇಕಾದಂತ ಹಣ ಬೇಕಲ್ಲ, ಅದಕ್ಕೋಸ್ಕರ ತನ್ನ ಕೈಯ ಕಡಗವನ್ನ ಮತ್ತು ಕುತ್ತಿಗೆಯ ಸರವನ್ನ ಮಾರಿ 700 ಮತ್ತು 300 ಒಟ್ಟಿಗೆ 1000 ವರಾಹವನ್ನ ಅವರು ಕಟ್ಟಿಕೊಂಡು ಹೋಗ್ತಾರೆ. ಹೋಗುವಾಗ ತನ್ನೊಂದಿಗೆ ಎಲ್ಲ ಪರಿಚಾರಕರನ್ನ ಸೇರಿಸಿಕೊಂಡು ಹೋಗ್ತಾರೆ. ಅವರು ಬೇರೆ ಬೇರೆ ದಾರಿಯನ್ನ ದಾಟಿ ಅಲ್ಲಿಗೆ ತಲುಪ್ತಾರೆ. ಅಲ್ಲಿ ತುಂಬಾ ಎತ್ತುಗಳನ್ನು ನೋಡ್ತಾರೆ. ತುಂಬಾ ಎತ್ತುಗಳಿದ್ದಾವೆ. ಅಲ್ಲಿ ಎತ್ತುಗಳನ್ನ ಮಾರುವವನಿಗೆ ಕನ್ನಡ ಅಂತ ಹೆಸರು, ಏರುತ್ತಾ ಕನ್ನಡ ಅಂತ ಹೇಳ್ತಾರೆ. ಅಲ್ಲಿ ಆತನಲ್ಲಿ ಕೇಳ್ತಾರೆ, ಬಹಳ ಚಂದದ 2 ಎತ್ತುಗಳಿದ್ದಾವೆ, ಆ ತುಳುವಲ್ಲಿ ಬಹಳ ಚಂದ ವ್ಯಾಖ್ಯಾನ ಇದೆ, ಕೆಕ್ಕಿನಡೆ ಕೋವಲೆ, ಬಂಜಿನಡೆ ಬುಲವೆ, ಕುಂಡೊಡು ದಾಸೆ, ಬೀಲೋಡು ಕೊಡ್ಡೆ, ಇಂತ ಒಂದು ಉತ್ತಮವಾದಂತ ಎತ್ತಿನ ಲಕ್ಷಣ ಅವರು ಗುರುತಿಸ್ತಾರೆ. ಈ 2 ಎತ್ತುಗಳನ್ನ ನಮ್ಗೆ ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ತಾರೆ. ಆವಾಗ ಅಲ್ಲಿ ಅದರ ಬೆಲೆಯಲ್ಲಿ ವ್ಯತ್ಯಾಸ ಆಗ್ತದೆ. ಇವರಿಗೆ ನೋವಾಗ್ತದೆ. ನಾವು ತಂದಿರುವಂತ ಹಣಕ್ಕೂ ಇಲ್ಲಿ ಹೇಳುವಂತ ಬೆಲೆಗೂ ಸರಿತೂಗುವುದಿಲ್ಲ. ಅವಾಗ ಅವರು ಪ್ರಾರ್ಥಿಸ್ತಾರೆ, ನಮಗೆ ಇದನ್ನ ವಿಶೇಷವಾಗಿ ಒದಗಿಸಿಕೊಟ್ರೆ ನಾವು ನಮ್ಮ ದೈವಗಳಿಗೆ ಬೇಕಾದಂತ ಕಾಣಿಕೆಯನ್ನು ಕೊಡ್ತೇವೆ ಅಂತ ಪ್ರಾರ್ಥಿಸ್ತಾರೆ. ಅವರ ಮನಸ್ಸಿಗೆ ಒಗ್ಗುವಂತ ಬೆಲೆ ಅಲ್ಲಿ ಸಿಗ್ತದೆ. ಹೀಗೆ ದೈವ ಮನೆಯಂದಾಯನ ಅನುಗ್ರಹದಿಂದ ಅವರಿಗೆ ಈ ಎತ್ತುಗಳು ಬಹಳ ಸುಲಭವಾಗಿ ಸಿಗ್ತದೆ. ಅವುಗಳನ್ನ ಕರ್ಕೊಂಡು ಬಂದು ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ, ಹಟ್ಟಿಗೆ ಸೇರಿಸ್ತಾರೆ. ಆಮೇಲೆ ಉಳುಮೆ ಮಾಡಕ್ಕೆ ಹೊರಟಾಗ ಈ ಮನೆಯಂದಾಯನನ್ನ ನಂಬುವಲ್ಲಿ ಅವರು ಸ್ವಲ್ಪ ಮರೆಯುತ್ತಾರೆ, ಮತ್ತೆ ದೈವ ಅವರಿಗೆ ನೆನಪಿಸ್ತದೆ. ಆ ಕಲ್ಲನ್ನ ಹಾಕಿ ಅವರು ಆರಾಧನೆ ಮಾಡ್ತಾ ಇರುವಂತಹ ಸಂದರ್ಭ ಒಂದು ಸಾರಿ ಏನಾಗ್ತದೆ, ಇವರು ಮರದ ಬುಡದಲ್ಲಿ ಕಲ್ಲನ್ನ ಹಾಕಿರ್ತಾರೆ. ಅದು 1.5 ತಾಳೆ ಮರದ ಬುಡದಲ್ಲಿ ಕಲ್ಲನ್ನು ನಂಬಿ ಇರ್ತಾರೆ. ಆವಾಗ ಅಲ್ಲಿ ಒಬ್ಬರು ಬಿಕ್ಕೂರು ಶೆಟ್ಟಿವಲು ಅನ್ನುವಂತ ಒಬ್ಬ ವ್ಯಕ್ತಿ ಇದನ್ನು ನೋಡ್ತಾರೆ. ಇದ್ಯಾರು ಈ ಕಲ್ಲನ್ನು ಇಟ್ಟಿದ್ದಾರೆ, ಇದ್ಯಾರು ದೀಪ ಇಟ್ಟಿದ್ದಾರೆ, ಇವರಿಗೆ ಏನು ಒಟ್ಟು ನಂಬಿಬಿಟ್ಟಿದ್ದಾರೆ, ಈಗೆಲ್ಲ ನಂಬಲಿಕ್ಕೆ ಕೂಡುದು ಅಂತೇಳಿ ನಾಸ್ತಿಕವಾದದಿಂದ ಅದನ್ನು ಒದ್ದು ಹತ್ತಿರ ಇರುವಂತಹ ಸೊರಬದ ಕರಿಯ ಅಂತ ಒಂದು ನೀರಿನ ತೋಡಿದೆ, ಅದಕ್ಕೆ ಹಾಕಿಬಿಡ್ತಾರೆ. ಆವಾಗ ಆ ಕರ್ಣಿಕದ ಶಕ್ತಿ ಅವರ ವಂಶವನ್ನೇ ನಿರ್ವಂಶ ಮಾಡಿಬಿಡ್ತದೆ. ಆಮೇಲೆ ಆ ತೋಡಿಗೆ ಬಿದ್ದಂತ ಕಲ್ಲು ಅಲ್ಲೇ ಇರ್ತದೆ. ತುಳುನಾಡಿನಲ್ಲಿ ಒಂದು ಪದ್ಧತಿ ಇದೆ, ಆ ಗಂಡಸರಿಗೆ ಕೆಡ್ಡಸ ಅಂತ ಒಂದು ದಿವಸ ಇದೆ, ಆವಾಗ ಅವರ ಬೇಟೆಗೆ ಹೋಗುವಂತ ಕ್ರಮ. ಹೆಂಗಸರಿಗೆ ತೋಡಿನಲ್ಲಿ ವಿಶೇಷವಾದಂತ ಒಂದು ಚಿಪ್ಪಿನ ಜಾತಿಯ ಮರುವಾಯಿ ಅಂತ ಹೇಳ್ತಾರೆ, ಇಲ್ಲಿ ಅದನ್ನ ಕೋಲು ಅಂತ ಇನ್ನೊಂದು ತುಳುವಲ್ಲಿ ಕರೀತಾರೆ, ಅದನ್ನ ಹೆಕ್ಕುವಂತ, ಅದು ಬಹಳ ಪದಾರ್ಥಕ್ಕೆ ಅವರು ಬಳಕೆ ಮಾಡ್ತಾರೆ. ಅದರ ಬೇಟೆಗೆ ಹೋಗುವಂತ ಕ್ರಮ. ಹೆಂಗಸರು ಬುಟ್ಟಿ ಹಿಡ್ಕೊಂಡು ತೋಡಿಗಿಳಿದು ಆ
ಕೆಡ್ಡಸದ ದಿವಸ ಅವ್ರು ಇಳಿತಾರೆ. ಇಳಿಯುವಾಗ ಯಾರು ಇಳಿಯುವುದು? ಅಲ್ಲಿ ಅಬ್ಬು ಬೈದ್ಯತಿ ಅನ್ನುವಂತಹ ಬಿಲ್ಲವ ಸಮುದಾಯದ ಹೆಂಗಸು ಬಹಳ ಧರ್ಮನಿಷ್ಠೆಯಿಂದ ಬದುಕ್ತಾ ಇರ್ತಾರೆ. ಅವರು ಸತ್ಯಸಂಧರಾಗಿರ್ತಾರೆ. ಬಹಳ ನಿಸ್ಪೃಹತೆಯಿಂದ ದೈವಗಳ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದು ಸಾರಿ ಏನಾಗ್ತದೆ, ಇವರು ಆ ಕೆಡ್ಡಸದ ದಿವಸ ಇಲ್ಲಿನ ಚಿಪ್ಪು ಮೀನಾಗಿರುವಂತಹ ಕೋಲನ್ನು ಹೆಕ್ಕುವುದಕ್ಕೆ ಅವರು ಸೊರಬದ ಕರಿಯ ಅಂತ ಅದಕ್ಕೆ ಇಳಿತಾರೆ. ಇಳಿಯುವಾಗ ತನ್ನ ಒಟ್ಟಿಗೆ ತುಂಬಾ ಹೆಂಗಸರಿರ್ತಾರೆ. ಅಲ್ಲಿ ಇವಳ ಕಾಲಿಗೆ ಒಂದು ಕಲ್ಲು ಸಿಗ್ತದೆ. ಇದೇನಪ್ಪ ಕಲ್ಲು ಅಂತ ನೋಡುವಾಗ ಬಹಳ ಚಂದ ಇರ್ತದೆ. ಈ ಕಲ್ಲನ್ನ ನಾನು ಮನೆಗೆ ಹಿಡ್ಕೊಂಡು ಹೋಗ್ಬೇಕು. ನನ್ನ ಅಣ್ಣ ಆತ ಮೂರ್ತೆ ಮೂರುವುದಕ್ಕೆ ಹೋಗಿರ್ತಾನೆ, ಅಂದ್ರೆ ಕಳ್ಳು ಇಳಿಸುವುದಕ್ಕೆ, ತಾಳೆ ಮರದಿಂದ ಕಳ್ಳನ್ನ ಇಳಿಸುವುದಕ್ಕೆ ಯಾವತ್ತೂ ಹೋಗ್ತಾನೆ. ಅವ ಕಳ್ಳು ಇಳಿಸಿ ಬಂದಾಗ ಆತನ ಗಂಜಿಗೆ, ಆತನ ಊಟಕ್ಕೆ ನಾನು ಚಟ್ನಿಯನ್ನ ಅರಿಯುವುದಕ್ಕೆ ಈ ಕಲ್ಲ ಆದೀತು ಅಂತೇಳಿ ಅದನ್ನು ತನ್ನ ಬುಟ್ಟಿಯಲ್ಲಿ ಹಾಕ್ತಾಳೆ. ಬುಟ್ಟಿಯಲ್ಲಿ ಹಾಕಿ ಮುಂದೆ ಮುಂದೆ ಬರುವಾಗ ಅಲ್ಲಿ ಒಂದು ಪವಾಡ ನಡೀತದೆ. ಇನ್ನುಳಿದ ಹೆಂಗಸರಿಗೆ ಮುಷ್ಟಿಯಲ್ಲಿ ಆ ಕೋಲು ಸಿಕ್ಕಿದ್ರೆ ಇವಳಿಗೆ ಬುಟ್ಟಿ ತುಂಬಾ ಕೋಲು ಸಿಗ್ತದೆ. ಆದ್ರೆ ಇವಳಿಗೆ ಗೊತ್ತಾಗುವುದಿಲ್ಲ. ಆ ಕಲ್ಲನ್ನ ತಂದು ಆ ಮನೆಯ ಒಂದು ಜಗಳಿಯಲ್ಲಿ ಇಡ್ತಾಳೆ. ಅದರಲ್ಲಿ ಪದೋಳಿ ಅಂತ ಹೇಳ್ತಾರೆ, ಅದು ಮನೆಯ ಒಳಗಿನ ವ್ಯವಸ್ಥೆ. ಅಲ್ಲಿ ತಂದು ಇಡ್ತಾಳೆ. ಇಟ್ಟಾಗ ಅವಳಿಗೆ ರಾತ್ರಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಪ್ನದಲ್ಲಿ ಈ ದೈವ ಮನೆಯಂದಾಯ ಬರ್ತಾನೆ. ಬಂದು ಹೇಳ್ತಾನೆ, ಇದು ನಿನ್ನ ಅಣ್ಣನಿಗೆ ಚಟ್ನಿ ಅರಿಯುವಂತ ಕಲ್ಲಿದಲ್ಲ, ಇದು ದೈವ ಮನೆಯಂದಾಯನಾದಂತ ನನ್ನ ಕಲ್ಲು ಅಂತ ಹೇಳ್ತಾಳೆ. ಹಾಗಾದ್ರೆ ಏನ್ ಮಾಡುದು? ನೀನು ಇದನ್ನ ಒಂದು ಕಲ್ಲನ್ನ ಆರಾಧಿಸಬೇಕು. ನೀನು ಪದಾರ್ಥಕ್ಕೆ ಬಳಕೆ ಮಾಡುವಂತ ತೆಂಗಿನಕಾಯಿಯನ್ನ ಒಡೆದು ಅದನ್ನು ನನಗೆ ಸಮರ್ಪಣೆ ಮಾಡಿ ನೀನು ಆರಾಧನೆಯನ್ನು ಮಾಡಬೇಕು ಅಂತ ಹೇಳುವಾಗ ಅವಳಿಗೆ ಖುಷಿ ಆಗ್ತದೆ. ಆ ದೈವವನ್ನು ನಂಬಿಕೊಂಡು ಬರ್ತಾಳೆ. ಆವಾಗ ಏನಾಗ್ತದೆ, ಕೂಳೂರು ಬೀಡು ಇದೆ. ಆ ಬೀಡುವಿನ ಬಳ್ಳಾಕುಲು ಅಂತ ಹೇಳ್ತಾರೆ ಅಲ್ಲಿನ ಅರಸರು. ಅವರಿಗೆ ಮಹಾಲಯ ಕರಿಯ ಅಂತ ಹೇಳಿದ್ರೆ ಅವರಲ್ಲಿ ಒಂದು ಪರಂಪರೆ ನಡೀತದೆ. ಮಾಲ ಕರಿಯ ಅಂತ ಹೇಳ್ತಾರೆ ತುಳುವಲ್ಲಿ. ಮಹಾಲಯ ತಿಂಗಳಲ್ಲಿ ಅವರು ಹಿರಿಯರನ್ನ ನೆನಪಿಸುವಂತ ಒಂದು ಆರಾಧನೆ. ಅದಕ್ಕೋಸ್ಕರ ಪದಾರ್ಥಕ್ಕೆ ಸೌತೆಕಾಯಿ ಬೇಕು ಅಂತ ಹೇಳ್ತಾರೆ. ಆವಾಗ ಈ ಅಬ್ಬು ಬೈದ್ಯತಿ ತಾನು ಸೌತೆಯನ್ನ ಬೆಳೆದಿರ್ತಾಳೆ. ಅದಕ್ಕೆ ರಕ್ಷಣೆಯಾಗಿ ದೈವವನ್ನು ಯಾವತ್ತೂ ಪ್ರಾರ್ಥಿಸ್ತಾ ಇರ್ತಾಳೆ. ಈ ಬಳ್ಳಾಕುಲು ಇವರ ಪರಿಚಾರಕರು ಬಂದು ಇದನ್ನು ಬಹಳ ಬಲಾತ್ಕಾರದಿಂದ ಹಿಡ್ಕೊಂಡು ಹೋಗ್ತಾರೆ. ಇವಳಿಗೆ ನೋವಾಗ್ತದೆ. ಈ ಸೌತೆಯ ಬೆನ್ನು ಹಿಡಿದು ಕರ್ಣಿಕದ ಶಕ್ತಿ ಜಾರಂದಾಯ ಬರ್ತಾನೆ. ಯಾಕಂತ ಹೇಳಿದ್ರೆ ಆ ಜಾರದಲ್ಲಿ ಜತ್ತಿ ಬೈದ್ಯ ಅಂತ ಹೇಳಿದ್ರೆ ಅಬ್ಬು ಬೈದ್ಯತಿಯ ಅಣ್ಣ ಜತ್ತಿ ಬೈದ್ಯ ಆರಾಧನೆ ಮಾಡಿದ್ರಿಂದ ಮನೆಯಂದಾಯ ಅನ್ನುವಂತ ದೈವಕ್ಕೆ ಜಾರಂದಾಯ ಅನ್ನುವಂತ ಹೆಸರು ಬಂತು. ಆ ಜಾರಂದಾಯ ದೈವ ಈ ಸೌತೆಯ ಬೆನ್ನು ಹಿಡಿದು ಕೂಳೂರ ಬೀಡಿಗೆ ಬರ್ತದೆ. ಕೂಳೂರ ಬೀಡಿನಲ್ಲಿ ಆ ಅರಸರ ಪಟ್ಟದಲ್ಲಿ ತಾನು ಕೂತ್ಕೊಳ್ತದೆ. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿನ ಎಲ್ಲ ದೈವಗಳನ್ನ ಅಲ್ಲಿ ರುಹಿತ ಕಡಪು ಅಂತ ಇದೆ ಅಂತ ಹೇಳಿದ್ರೆ ಅಳಿವೆ ಬಾಗಿಲಿರ್ತದೆ, ಸಾಗರಕ್ಕೆ ಮತ್ತು ನದಿಗೆ ಸೇರುವಂತ ಭಾಗ. ಅದಕ್ಕೆ ಎಲ್ಲ ದೈವಗಳನ್ನ ಅದಕ್ಕೆ ಎಸೆದು ತಾನು ಅಧಿಕಾರವನ್ನ ಅದು ಸ್ಥಾಪಿಸ್ತದೆ. ಆವಾಗ ಅರಸರು ಬಂದಾಗ ಆ ಉಯ್ಯಾಲೆ ತೂಗ್ತಾ ಇರ್ತದೆ. ಇದೇನು ಆಶ್ಚರ್ಯ, ಉಯ್ಯಾಲೆ ತೂಗ್ತಾ ಇದೆ ಅಂತ ಹೇಳುವಾಗ ದೈವ ಪ್ರತ್ಯಕ್ಷ ಆಗಿ ಅವರಿಗೆ ಅಪ್ಪನೆ ಕೊಡ್ತದೆ. ನಾನು ದೈವ ಜಾರಂದಾಯ ಬಂದಿದ್ದೇನೆ, ಒಂದು ದಿವಸದ ಪಟ್ಟ ನನಗಾದ್ರೆ ಒಂದು ದಿವಸದ ಪಟ್ಟ ನಿಮಗೆ ಅಂತ ಹೇಳಿ ಅಪ್ಪನೆಯನ್ನು ಕೊಡ್ತಾರೆ. ಅಲ್ಲಿ ಧರ್ಮ ಜಾರಂದಾಯನನ್ನ ಅಲ್ಲಿನ ಬಳ್ಳಾಕುಲು ಅಲ್ಲಿನ ಅರಸರು ಆರಾಧನೆಯನ್ನು ಮಾಡ್ತಾರೆ. ತನ್ನ ಕಾರ್ಣಿಕವನ್ನು ತೋರಿಸಬೇಕಲ್ಲ, ಅಲ್ಲಿ ಹಟ್ಟಿಯಲ್ಲಿರುವಂತಹ ಹಸುಗಳಿಗೆ, ಮನೆಯಲ್ಲಿರುವಂತಹ ಮಕ್ಕಳಿಗೆ ವಿಶೇಷವಾದಂತಹ ರೋಗವನ್ನ ಹಾಕ್ತಾರೆ. ಆ ಕಾಲದಲ್ಲಿ ಕುഞ്ഞാಳುವರು ಮಾಡಿದಂತ ಧರ್ಮ ದೊಡ್ಡದು ಅಂತ ಹೇಳಿ ಅವರಿಗೆ ವಿಶೇಷ ಪ್ರಸಾದವಾಗಿ ಕಾಯಿಯನ್ನು ಕೊಡುವಂತ ಕ್ರಮ ಇದೆ. ಇವಾಗಲೂ ಅದು ನಡೀತದೆ. ಯಾರು ಎಳೆಯುದು ಅಂತ ಹೇಳುವಾಗ ಅದರ ಹಗ್ಗವನ್ನು ಎಳಿಲಿಕ್ಕೆ ಹೋಗ್ತಾರೆ. ಅದು ಹಿಂದಿನ ವರ್ಷದ ಹಗ್ಗ ಆಗಿರ್ತದೆ. ಅದು ಒಂದೇ ಪೆಟ್ಟಿಗೆ ತುಂಡಾಗ್ತದೆ. ಆವಾಗ ಜಾರಂದಾಯನಲ್ಲಿ ಬಂದು ಹೇಳ್ತಾರೆ, ಜಾರಂದಾಯ ಹಗ್ಗ ತುಂಡಾಗಿದೆ, ಏನು ಮಾಡೋದು?